ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಿವರ ಯೂನಿಟಲ್ಲಿ ಅಂದರೆ ಶಿವರ ಇರೋ ಹತ್ರ ಯಾವ ಥರ ಶಿವರಾತ್ರಿನ ಆಚರಣೆ ಮಾಡ್ತಾರೆ ಅಂತ ಅವರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಸೊ ಆ ವಿಡಿಯೋನ ಇವತ್ತು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಾನು ಸಂಜೆ ಮತ್ತೆ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ. ಎಷ್ಟು ಚೆನ್ನಾಗಿ ಶಿವಲಿಂಗಕ್ಕೆ ಅಲಂಕಾರ ಮಾಡಿದರು ಅಂದರೆ ನನಗಂತೂ ಕಣ್ಣು ತುಂಬಿ ಬಂತು. ಅಷ್ಟು ಚೆನ್ನಾಗಿತ್ತು. ಹೆಣ್ಮಕ್ಳೆಲ್ಲ ಸೇರಿ ಭಜನೆ ಪದ ಹಾಗೆ ದೇವ್ರ ನಾಮ ಅದೆಲ್ಲ ಹೇಳ್ತಾ ಇದ್ರು. ದೇವಸ್ಥಾನದಿಂದ ಬಂದು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತು ನಮ್ಮ ತಂಗಿಯವರ ಅತ್ತೆದು ಕರಿಮಣಿ ಸರ ಪೋಣಿಸ್ಕೊಟ್ಟು ಅಲ್ಲಿಂದ ಇವಾಗ ಅಷ್ಟರೊಳಗೆ ಹೇಮ ಬಂದಳು. ಸೊ ರಿಲಯನ್ಸಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ 2 ರಂಗೋಲಿ ಕಂಡು ಸೂಪರಾಗಿರೋದು, ಅದ್ರದ್ದು ವಿಡಿಯೋ ಮಾಡಿಕೊಂಡೆ. ನಾಳೆ ನಮ್ಮ ಮನೆ ಹತ್ರ ಬಿಡೋಣ ಅಂದ್ಬಿಟ್ಟು. ಹೊಸ ರಂಗೋಲಿ ಕಲಿಯೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಮೋಸ್ಟ್ ಔಟ್ ಸೈಡು ಅದಕ್ಕೆ ಬರ್ಬೇಕು ರಿಲಯನ್ಸಿಗೆ ಅನಿಸ್ತದೆ. ಈಗ ಚೆನ್ನಾಗೈತೆ. ಬೇಡ ಗವಲ್ಲ, ಇನ್ನೂ 4 ಇದಾವೆ. ಶಾಪಿಂಗ್ ಫುಲ್ ಶಾಪಿಂಗ್. ಅದ್ರ ಪುಟ್ಟಿ ಇಟ್ಕೊಂಡಿರೋ ಇಬ್ರು ಬೆಳಕಿಗೆ ಚೆನ್ನಾಗಿ ಬರುತ್ತಲ್ಲ ನೋಡು. ಒಂದು ಫೋಟೋನಾರು ಹೊಡ್ತೀಯಾ? ಅಮ್ಮ ಇದ್ರಲ್ಲಿ ಚಿಕ್ಕದಿಲ್ವಾ ಕೇಳ? ರಿಲಯನ್ಸಿಂದ ಬಂದು ಊಟ ಎಲ್ಲ ಮುಗಿಸಿ ಇವಾಗ ಅಲ್ಲಿ ನೋಡ್ಕೊಂಡಿರೋಂಥ ರಂಗೋಲಿನ ನಾನು ಮತ್ತು ವೀಣಾ ಇಬ್ಬರು ಸೇರಿ ಫೈನಲ್ ಆಗಿ ಬಿಟ್ವಿ. ನೋಡಿ ಹೇಗಿದೆ ಅಂತ. ಕಣ್ಣಲ್ಲಿ ನೋಡಿದ ಹಂಗೆ ಟಕ್ಕನಾಗಿ ಕಲ್ತ್ಕೊಂಬಂದೀವಿ ನಾವು ಇವತ್ತು. ನಾನು ಅದನ್ನು ನೋಡಿಲ್ಲ, ಮೊಬೈಲಲ್ಲಿ ನೋಡಿ. ಮೊಬೈಲ್ ಇದು ಕರೆಕ್ಟಾಗಿ ಹೇಳಿದ್ದೀನಿ. 15 ದಿನ 11ರಿಂದ 6. ಡ್ಯಾನ್ಸ್ ಮಾಡ್ತಾವ ಡ್ಯಾನ್ಸಿ. ಬೆಳ್ಳು ಕಾಣಿಸ್ತಿದೆ ಕಣ್ಲ ವೀಣಾ. ನಿಜಲ್ಲೂ ಬೆಳಗ್ಗೆ ಅಷ್ಟೊಂದು ಬೆಳ್ಳ ಕಾಣಿಸ್ತೈತಿ. ಇವತ್ತು ಶಿವರಾತ್ರಿ ಹಬ್ಬ. ಉಪ್ಪಿಡ್ತೀನಿ ಬೆಳಗಾಗಿದೆಯಾ?
धन्यवाद आपका। अगर उसे कमा कर रहा था नहीं गुजिया, उसे गलवा कमा कर रहा था कि नहीं? यार वो तो शुरू में ही लेना था, मैं साहब से पूछ रहा हूँ, साहब ठीक है करके बोल रहा है, मैं कुछ नहीं बोल रहा, आते हो तो कम से कम साहब। ಹೇಗಿತ್ತು ಶಿವ ಅವರು ಕಳಿಸಿದ ವಿಡಿಯೋ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಮಾರ್ನಿಂಗಿಂದ ವಿಡಿಯೋನ ಶುರು ಮಾಡಿದೆ. ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ರಾತ್ರಿನೂ ಕೂಡ ಲೇಟಾಗಿ ಮಲ್ಕೊಂಡ್ವಿ. ಶಿವ ಅವರು ಕೂಡ ಉಪವಾಸ ಇದ್ರಲ್ಲ, ಸೊ ಹಾಗಾಗಿ ಅವರೂ ಕೂಡ ತುಂಬ ಲೇಟಾಗಿ ಮಲ್ಕೊಂಡ್ರು. ನಾನು ಅವ್ರ ಹತ್ರ ಮಾತಾಡ್ತಾ ತುಂಬ ಲೇಟಾಗಿ ಮಲ್ಕೊಂಡ್ವಿ. ಅಷ್ಟರೊಳಗೆ ನನ್ನ ತಂಗಿ ಅಮ್ಮ ಫೋನ್ ಮಾಡಿದ್ಲು. ಅವಳ ಹತ್ರ ಮಾತಾಡ್ತಾ ನೆನ್ನೆದು ಹಬ್ಬದ ಪಾತ್ರೆಗಳೆಲ್ಲ ಆಗಾಗೆ ಬಿಟ್ಬಿಟ್ಟಿದ್ದೆ. ಫುಲ್ ಟಯರ್ಡ್ ಆದಂಗೆ ಆಗಿಬಿಟ್ಟಿತ್ತು. ಹಬ್ಬ ಅಂದರೆ ಅಷ್ಟೇ, ಜನ ಇರಲಿ ಅಥವಾ ನಾವು ಒಬ್ಬರೇ ಹಬ್ಬ ಮಾಡ್ಕೊಳ್ಳಿ, ಹಬ್ಬದ ಕೆಲಸ ಏನಿರುತ್ತೆ ಅದು ಇದ್ದೇ ಇರುತ್ತೆ. ನೆನ್ನೆ ಸಂಜೆದು ಊಟ ಮಾಡಿದ್ದೆಲ್ಲ ಪಾತ್ರೆ ಹಾಗೆ ಬಿಟ್ಬಿಟ್ಟಿದ್ದೆ, ಟಯರ್ಡ್ ಆದಂಗೆ ಆಯಿತು ಅಂತ ಹೋಗಿ ಮಲ್ಕೊಂಡೆ. ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು, ಓಡಾಡೋದು, ನೆನ್ನೆ ಏನೋ ಟೈಮೇ ಹೋದಂಗೆ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ಇವಾಗ ಬೆಳಗ್ಗೆ ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಅನ್ನಿಸ್ತು. ನನ್ನ ತಂಗಿ ಪಾಪುಗೆ ಸ್ನಾನ ಮಾಡಿಸ್ಕೊಡು ಅಂತೇಳಿ ನನಗೆ ಕಾಲ್ ಮಾಡಿದ್ಲು. ಸೊ ಓಕೆ, ನಾನು ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ನೆಕ್ಸ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಇವಾಗ ಗ್ಯಾಸ್ನೆಲ್ಲ ಒರೆಸ್ಕೊಂಡೆ. ತಿಂಡಿಗೆ ಇವತ್ತು ನಾನು ಪನ್ನೀರ್ ಮಾಡಿಕೊಂಡು ಜೊತೆಗೆ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ. ಆ ರೆಸಿಪಿನ ನನ್ನ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ರೇಖಾ ಅಡುಗೆ ಚಾನಲ್ ಅವ್ರ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ಇವತ್ತು ಪನ್ನೀರು ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ರು ಅದೇ ಥರ ಹಾಕಿ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇವಾಗ ಪಾತ್ರೆ ಎಲ್ಲ ತೊಳೆದು ಮುಗಿಸಿ ಗ್ಯಾಸ್ ಎಲ್ಲ ಉರಿಸ್ಕೊಂಡು ನೆಕ್ಸ್ಟು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ತೊಳ್ಕೊಂಡಿದ್ದಾಯಿತು. ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೆಲ್ಫ್ ಕಲ್ಲೆಲ್ಲ ನೀಟಾಗಿ ಒಂದು ಸಲ ತೊಳ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಚಪಾತಿ ಲಟ್ಟಿಸೋದು. ಆಮೇಲೆ ಆಗಾಗೆ ಕಲ್ ಮೇಲೆ ಮಾಡ್ತೀರಾ ಅಂತೆಲ್ಲ ಕಮೆಂಟ್ ಹಾಕ್ಲಿಕ್ಕೆ ಹೋಗಬೇಡಿ. ನೀಟಾಗಿ ಒಂದಲ್ಲ ಅಂತ 2-3 ಸಲ ತೇವದ ಬಟ್ಟೆಲಿ, ಒಣ ಬಟ್ಟೆಲಿ 2-2 ಸಲ 3-3 ಸಲ ಒರೆಸ್ಬಿಟ್ಟೆ ಕ್ಲೀನಲ್ಲಿ ನಾನು ಕೂಡ ಚಪಾತಿ ಎಲ್ಲ ಲಟ್ಟಿಸೋದು. ಈ ಕಲ್ ಮೇಲೆ ಲಟ್ಟಿಸೋಂಥ ಐಡಿಯಾನ ಹೇಳ್ಕೊಟ್ಟಿದ್ದು ಶಿವು ಅವರೇ. ನಾನು ಯಾವಾಗ್ಲೂ ಚಪಾತಿ ಮಣೆ ಮೇಲೇ ಚಪಾತಿ ಅರೆದ್ಬಿಟ್ಟು ಆಮೇಲೆ ಒಂದು ಪ್ಲೇಟಲ್ಲೋ ಅಥವಾ ಒಂದು ದೊಡ್ಡದು ಯಾವುದಾದ್ರೂ ಒಂದು ತಟ್ಟೆಲ್ಲ ಹಾಕ್ಕೊಂಬಿಟ್ಟು ಆಮೇಲೆ ಒಂದೇ ಸಲ ಬೇಯಿಸೋ ಕೂತ್ಕೋತಿದ್ದೆ. ಶಿವು ಅವರು ಈ ಥರ ಐಡಿಯಾ ಕೊಟ್ಟರು. ಆವಾಗಿಂದ ಸ್ವಲ್ಪ ಈಸಿ ಅನ್ನಿಸ್ತು. ಹಾಗಾಗಿ ನನಗೆ ಶೆಲ್ಫ್ ಕಲ್ ಮೇಲೆ ಚಪಾತಿ ಮಾಡೋದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಚಪಾತಿನೂ ಕೂಡ ಮಾಡಿ ಮುಗಿಸ್ತು. ಇವತ್ತು ಸ್ವಲ್ಪ ತುಪ್ಪ ಹಚ್ಚಿ ಚಪಾತಿ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನಾನು ಪುಲ್ಕ ಮಾಡ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ತುಪ್ಪ ಅಥವಾ ಬಟರ್ ಏನಾದರೂ ಹಚ್ಕೊಳ್ಳೋಣ ಅಂದ್ಬಿಟ್ಟು ತುಪ್ಪ ಇತ್ತು. ಸೊ ಅದನ್ನೇ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಚಪಾತಿ ಮಾಡಿಕೊಂಡೆ. ಫೈನಲಿ ನನ್ನ ತಿಂಡಿ ಕೂಡ ರೆಡಿ ಆಯಿತು. ಪನ್ನೀರ್ ಮಸಾಲ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಂಗೆ ಫಸ್ಟ್ ಟೈಮೇ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ಅವ್ರು ಯಾವ ಥರ ಹೇಳ್ಕೊಟ್ಟಿದ್ರು ಅದೇ ಥರ ನಾನು ಮಾಡಿರೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ರೆಸಿಪಿ ಇಷ್ಟ ಆಯಿತು. ಅವ್ರಿಗೆ ಹೋಗಿ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳಿ ಅವ್ರ ಚಾನಲಲ್ಲಿ ಒಂದು ಕಮೆಂಟ್ ಹಾಕ್ಬರ್ಬೇಕು. ಅವ್ರು ತೋರಿಸೋ ಅಂಥ ಪ್ರತಿಯೊಂದು ಅಡುಗೆನೂ ನಾನು ಅವಾಗವಾಗ ಟ್ರೈ ಮಾಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಸೂಪರ್ವಾಗಿ ಅವ್ರು ಹೇಳಿರೋ ಥರ ಹೋಟೆಲ್ ಸ್ಟೈಲಲ್ಲೇ ಮಾಡಿಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿ ಬಂದಿತ್ತು, ನೀವು ನೋಡ್ತಾ ಇರ್ಬೋದು. ಈ ರೆಸಿಪಿನ ನನ್ನ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಬಿಡುವಿನ ಟೈಮಲ್ಲಿ ಒಂದು ಸಲ ಚೆಕ್ ಮಾಡಿ. ಇವತ್ತಿನ ವಿಡಿಯೋನ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.